It just started, sir. Started, sir. Huh? Good evening, students. My name is Shrikant V. Aravanse. I am now working as a hostel warden at Government Limited Boys Hostel, Mundargi. So today I am going to take you grammar classes for which is very important for your SSLC examination. Right? ಓಕೆ ಎಲ್ಲರಿಗೂ ನಮಸ್ಕಾರ. ಕೆಲವೊಬ್ರು ಆಡಿಯೋನ ದಯಮಾಡಿ ಮ್ಯೂಟ್ ಮಾಡ್ಕೋಬೇಕು ಎಲ್ಲ ವಾರ್ಡನ್ಸ್ ಎಲ್ಲರೂ ನಿಮ್ಮದು ಎಕೋ ನನಗೆ ವಾಪಸ್ ಕೇಳ್ತೈತಿ. ಸೊ ದಟ್ ಯಾರ್ದು ಕೂಡ ಅಂಡರ್ಸ್ಟ್ಯಾಂಡ್ ಆಗಲ್ಲ. ದಯಮಾಡಿ ಎಲ್ಲರೂ ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಪ್ಲೀಸ್, ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಪ್ಲೀಸ್ ಮ್ಯೂಟ್ ಯುವರ್ ಆಡಿಯೋಸ್. ಅಗೇನ್ ಸಮ್ ಆಫ್ ಇನ್ನು ಕೆಲವೊಬ್ರು ಆಡಿಯೋ ಸರ್ ನೋಡಿ ಸರ್ ಅದು ಅವ್ರು ಯಾರು ಅನ್ಸ್ಕೊಂಡಿದ್ದಾರೆ. ಓಕೆ, ಈಗ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಕೂಡ ಮೊರಾರ್ಜಿ ರಾಣಿ ಚೆನ್ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೀವು ಓದ್ತಾ ಇದ್ದೀರಿ. ಬೇರೆ ಅವರ್ ಹಾಸ್ಟೆಲ್ಸ್, ನಮ್ಮ ಹಾಸ್ಟೆಲ್ ಮಕ್ಕಳೆಲ್ಲರೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅವರೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದಾರೆ. ಸೊ ಇಲ್ಲಿ ನಾನು ನಿಮಗೆ ಇಂಗ್ಲಿಷ್ ಗ್ರಾಮರ್ ಅನ್ನ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ನಾನು ನಿಮ್ಗೆ ಅರ್ಥ ಮಾಡಿಸೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಟ್ ಮೀನ್ಸ್ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್ ಇನ್ ಬೋತ್ ಲ್ಯಾಂಗ್ವೇಜಸ್, ಇನ್ ಇಂಗ್ಲಿಷ್ ಆಲ್ಸೋ ಅಂಡ್ ಆಸ್ ವೆಲ್ ಆಸ್ ಕನ್ನಡ, ರೈಟ್? ಸೊ ಓಕೆ, you people are just understanding that English is the most toughest subject, right? ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ರಿ, ಇಂಗ್ಲಿಷ್ ಕಷ್ಟ ಇದೆ ನಮ್ಗೆ ಬಹಳ ಕಷ್ಟ ಇದೆ ಅಂತ ಹೇಳ್ತಿದ್ರೆ, ಹೌದಲ್ಲ? ಸೊ ಇದನ್ನ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೆಲವೊಬ್ರು ಟಫ್ ಅಂತ ಇದೆ. ಬಟ್ ವಾಟ್ ಐ ಆಮ್ ಟೆಲಿಂಗ್ ಯು, ಇಂಗ್ಲಿಷ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಲ್ಯಾಂಗ್ವೇಜ್ ವಿತ್ ಕಂಪೇರ್ ಟು ದ ಅದರ್ ಲ್ಯಾಂಗ್ವೇಜ್. So it is the most easiest language, but we feel some of the tough while learning it. ನಾವು ಅದನ್ನ ಕಲಿಯುವಾಗ ನಮ್ಗೆ ಕಷ್ಟ ಅನ್ಸುತ್ತೆ. Once if you learn the English languages, it will become the most easiest language, so that you can travel anywhere in the world also. Then you can lead your life with the language also. So ಇಲ್ಲಿ ಇಂಗ್ಲಿಷ್ ಅನ್ನ ನಾವು ಹೋಗ್ತಾ ಹೋದ್ರೆ ಇಂಗ್ಲಿಷ್ ಅಷ್ಟು ಬಹಳ ಸರಳವಾದಂತಹ ಭಾಷೆ ಯಾವುದೇ ಇಲ್ಲ. ಈ ಭಾಷೆಯನ್ನ ನೀವು ಕಲಿತಾ ಹೋದ್ರೆ ಆ ಭಾಷೆಯಿಂದ ನೀವು ಜೀವನವನ್ನು ಕೂಡ ರೂಪಿಸಕ್ಕೆ ನಿಮಗೆ ಸಾಧ್ಯ ಆಗ್ತಿದೆ. ಸೊ ಇಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಅನ್ನ ತೆಗೆದುಕೊಳ್ಳಲ್ಲ. ಅತಿ ಹೆಚ್ಚು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಯೂಸ್ ಆಗ್ತಕ್ಕಂತಹ ಆ ಗ್ರಾಮರ್ ಪಾಯಿಂಟ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ರೈಟ್? ಓಕೆ, ಎಲ್ಲರೂ ಈಗ ನಾವು ಫಸ್ಟ್ ನೀವು ತಗೊಳ್ಳೋದು ಆಲ್ಫಾಬೆಟ್ ಅನ್ನ ತಗೋತೀನಿ. ಎಲ್ಲರೂ ಅನ್ಸ್ಬೋದು, ಏನ್ ಸರ್ ಇವರು ಆಲ್ಫಾಬೆಟ್ ಅನ್ನ ತೆಗೆದುಕೊಂಡೆ. ಸೊ ಏನನ್ನ ಆಲ್ಫಾಬೆಟ್ ಅಂತಂದ್ರೆ ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಲೆಟರ್ಸ್ ದಟ್ ಹ್ಯಾಸ್ ಬೀನ್ ಅರೇಂಜ್ಡ್ ಇನ್ ಅ ಪ್ರಾಪರ್ ವೇ. ಈ ಲೆಟರ್ಸ್ ಅಂದ್ಗಳನ್ನ ಎ ಟು ಝೆಡ್ ಅಂತ ಏನ್ ಲೆಟರ್ಸ್ ಇದಾವೆ ಇವುಗಳನ್ನ ಒಂದು ಪ್ರಾಪರ್ ಇದರಲ್ಲಿ ಅರೇಂಜ್ ಮಾಡಿರ್ತಾರೆ. ಇದನ್ನ ನಾವು ಆಲ್ಫಾಬೆಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ಸ್ ಇದೆ ಎಲ್ಲರಿಗೂ. ಏನ್ ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ okay, that how many alphabets are there in English? How many alphabets are there in English? There are 26 alphabets ಅಂತ ಹೇಳ್ತೀವಿ, ಹೌದಾ? 26 ಎಷ್ಟಿದಾವೆ ಇಲ್ಲಿ ನೋಡ್ರಿ, ಆಲ್ಫಾಬೆಟ್ಸ್, ಹೌದಾ? ಇದು ಬರ್ದಿದ್ದೀನಾ? ನಿಮ್ಗೆ ಇದೊಂದು ಕ್ಲಾರಿಫೈ ಮಾಡಿಬಿಟ್ಬಿಟ್ಟು ನಾನು ನೆಕ್ಸ್ಟ್ ಐ ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್ಸ್, ರೈಟ್? ಎಷ್ಟು ಆಲ್ಫಾಬೆಟ್ಸ್ ಇದಾವೆ? ಕೆಲವೊಬ್ರು ಆಡಿಯೋ ಮ್ಯೂಟ್ ಮಾಡ್ಕೊಂಡಿಲ್ಲ, ದಯಮಾಡಿ. ಎಷ್ಟಿದಾವೆ ಆಲ್ಫಾಬೆಟ್ಸ್? No. There are only one alphabet in English. Alphabet ನೋಡಿ, ಇದು ಸರಿನೋ ಆಲ್ಫಾಬೆಟ್ ಸರಿನೋ? ಆಲ್ಫಾಬೆಟ್ ಸರಿನೋ ಆಲ್ಫಾಬೆಟ್ಸ್ ಸರಿನೋ? ಆಲ್ಫಾಬೆಟ್ ಸರಿನಾ? ಓಕೆ, ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ಕ್ಲಾರಿಫಿಕೇಶನ್.
with compare to the Kannada languages, right? ನಾನು ನಿಮ್ಗೆ ಒಂದು ಕನ್ನಡದ ಒಂದು ಇದನ್ನ ನಿಮ್ಗೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಆಲ್ಫಾಬೆಟ್ಗೆ ಕನ್ನಡದಲ್ಲಿ ನಾವು ಏನಂತೀವಿ ವರ್ಣಮಾಲೆ. ಏನಂತೀವಿ? ವರ್ಣಮಾಲೆ. ಸೊ ವರ್ಣಮಾಲೆ ಅಂತಂದ್ರೆ ಇದಕ್ಕೆ ಇದು ಏನ್ ಮಾಡ್ತೀವಿ? ಮಾಲೆ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾದ್ರೆ ಇದಕ್ಕೆ ಏನಂತೀವಿ? ವರ್ಣಮಾಲೆಗಳು. ಹೌದಾ? ವರ್ಣಮಾಲೆಗಳು ಕರೆಕ್ಟಾ? ವರ್ಣಮಾಲೆ ಕರೆಕ್ಟ್? ವರ್ಣಮಾಲೆಗಳು ಆಡಿಯೋ ದಯಮಾಡಿ ಆಡಿಯೋಗಳನ್ನ ಚೂರು ಮ್ಯೂಟ್ ಮಾಡ್ಕೊಳ್ಳಿ. ವರ್ಣಮಾಲೆಗಳು ವರ್ಣಮಾಲೆನು ವರ್ಣಮಾಲೆಗಳಲ್ಲ. ಇಟ್ ಈಸ್ ಎಲ್ಲರೂ ಕೂಡ ತಪ್ಪು ಕಲ್ಪನೆ ಇದೆ. ಆಲ್ಫಾಬೆಟ್ ಆದ್ರೆ ಎ ಟು ಝೆಡ್ ಏನ್ ಸರ್ ಅಂತ ಕೇಳ್ಬೋದು. ಯು ಕ್ಯಾನ್ ಆಸ್ಕ್ ಮೀ ದೆನ್ ವಾಟ್ ಆರ್ ಎ ಟು ಝೆಡ್ ಅಂತ ಕೇಳ್ಬೋದು. ಎ ಟು ಝೆಡ್ ಆರ್ the letters. A to Z are the letters that are there in alphabet. ಎಲ್ಲರೂ ಒಂದು ಮಿಸ್ಟೇಕ್ಸ್ ಏನಂತಂದ್ರೆ ಎಲ್ಲರೂ ಹೇಳ್ತಾರೆ ಏನಂತ, ಆಲ್ಫಾಬೆಟ್ಸ್ ದೇರ್ ಆರ್ 26 ಆಲ್ಫಾಬೆಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಹೌದಾ? ದೇರ್ ಆರ್ 26 ಆಲ್ಫಾಬೆಟ್ಸ್ ಅಂತ ಹೇಳ್ತಾರೆ. ಸೊ ವರ್ಣಮಾಲೆ ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ. ಒಂದು ಹೂ ಇದೆ ಗೊತ್ತಾ? ಹೂಗಳನ್ನ ಕೂಡಿಸಿ ಏನ್ ಮಾಡ್ತೀವಿ ನಾವು? ಒಂದೆಲ್ಲಾ ಹೂಗಳನ್ನ ಸೇರ್ಕೊಂಡ್ಬಿಟ್ಟು ಸೇರಿಸಿ ಒಂದು ಮಾಲೆಯಾಗೆ ಮಾಡ್ತೀವಿ. ಹೌದಾ? ಆ ಮಾಲೆಗೆ ನಾವು ಹೂಗಳಿಂದ ಕೂಡಿದ ಹೂವಿನ ಮಾಲೆಗಳು ಅಂತ ಹೇಳ್ತೀರ, ಒಂದ ಮಾಲೆ ಅಂತ ಹೇಳ್ತೀರ. ಸೊ ಅದೇ ರೀತಿಯಾಗಿ ವರ್ಣಗಳಿಂದ ಕೂಡಿರ್ತಕ್ಕಂತಹ ಒಂದು ಮಾಲೆಯನ್ನ ವರ್ಣಮಾಲೆ ಅಂತ ಯಾವ ರೀತಿಗೆ ನಾವು ಹೇಳ್ತೀವಿ, ಅದೇ ರೀತಿ ಒಳಗೆ ಆಲ್ಫಾಬೆಟ್ ಅಂದ್ರೆ ಇಟ್ ಈಸ್ ಏನದು ಲೆಟರ್ಸ್. ಇಟ್ ಈಸ್ ದ ಇನ್ ಮೆಥಡ್ಸ್ ಆಫ್ ಲೆಟರ್ಸ್ ಅಂದ್ರೆ ಲೆಟರ್ಸ್ ಗಳನ್ನ ನಾವೇನ್ ಮಾಡಿದೀವಿ? A to Z are the letters that are there in alphabet. ಸೊ ಆಲ್ಫಾಬೆಟ್ ಅನ್ನೋದು ಸರಿಯಾಗಿರ್ತಕ್ಕಂಥದ್ದು. ದೆನ್ ಆಲ್ಫಾಬೆಟ್ಸ್ ಇಟ್ ಈಸ್ ರಾಂಗ್. ಯಾಕಂದ್ರೆ ದೇರ್ ಇಸ್ ಓನ್ಲಿ ಒನ್ ಆಲ್ಫಾಬೆಟ್ ವಿಚ್ ವಿ ಹ್ಯಾವ್ ಟು. ನಾವು ಅದನ್ನ ಕಂಪೇರ್ ಮಾಡಿದ್ರೆ ಏನಾಗ್ತದೆ ಅಲ್ಲಿಗೆ? ಅದು ವರ್ಣಮಾಲೆ ಅಂತ ಹೇಳ್ತಾರೆ. ಸೊ ಗೊತ್ತಾಯ್ತು ಏನಂತ? ಇನ್ನೂ ಗೊತ್ತಾಗಿಲ್ಲ, ಇನ್ನೊಂದ್ಸರಿ ಹೇಳ್ತೀನಿ ಹೇಳ್ರಿ. ವರ್ಣಗಳಿಂದ ಕೂಡಿರ್ತಕ್ಕಂತಹ ಒಂದು ಮಾಲೆಯನ್ನ ನಾವು ವರ್ಣಮಾಲೆ ಅಂತ ಯಾವ ರೀತಿ ಹೇಳ್ತೀವೋ, ಸೊ ಅದನ್ನ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಆಲ್ಫಾಬೆಟ್. ಆಲ್ಫಾಬೆಟ್ಗೆ ವರ್ಣಮಾಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಆಲ್ಫಾಬೆಟ್ಸ್ಗೆ ವರ್ಣಮಾಲೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ವರ್ಣಮಾಲೆಗಳಿದಾವೆ ಇಂಗ್ಲಿಷ್ ಅಲ್ಲಿ? ಒಂದೇ ಒಂದು ಆಲ್ಫಾಬೆಟ್ ವರ್ಣಮಾಲೆ. ಅದರಲ್ಲಿ ಏನದ ಸ್ವರಗಳು ಮತ್ತು ವ್ಯಂಜನಗಳು ಅಂತ ಹೇಳಿಬಿಟ್ಟು ಈ ಎರಡು ನಾವೇನ್ ಮಾಡ್ತೀವಿ? ಭಾಗಗಳನ್ನಾಗಿ ಮಾಡ್ತೀವಿ. ಅವೆಲ್ಲ ಕೂಡ ವರ್ಣಗಳು. ಇನ್ ದ ಸೇಮ್ ವೇ in English also there are 26 letters are there in English. How many letters are there in English? There are 26 letters. We call these as 26 letters. ಸೊ ಇವುಗಳನ್ನ ನಾವು ಕನ್ನಡದಲ್ಲಿ ವರ್ಣಗಳು ಅಂತ ಹೇಳ್ತೀವಿ. ಸೊ ವರ್ಣಗಳಿಗೆ ಇಂಗ್ಲಿಷ್ ಅಲ್ಲಿ ಲೆಟರ್ಸ್ ಅಂತ ಹೇಳ್ತೀವಿ. ರೈಟ್? ಸೊ ಅಗೇನ್ ವಿ ಹ್ಯಾವ್ divided into two parts. ಆಲ್ಫಾಬೆಟ್ ಅನ್ನ ನಾವು ಎಷ್ಟು ಭಾಗ ಮಾಡ್ತೀವಿ? ನಾವಲ್ಲಿ 2 ಭಾಗ ಮಾಡ್ತೀವಿ. ಒನ್ is ಯಾವುದು? ವೋವೆಲ್ಸ್ ಅಂಡ್ ಸೆಕೆಂಡ್ ಒನ್ is ಕಾನ್ಸೋನೆಂಟ್ಸ್ ಅಂತ ಹೇಳ್ತೀವಿ. ಹೌದಾ? ಕನ್ನಡದಲ್ಲಿ ವೋವೆಲ್ಸ್ಗೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಸ್ವರಗಳು. ಇದಕ್ಕೇನಂತೀವಿ? ವ್ಯಂಜನಗಳು. ಸ್ವಲ್ಪ ಬಹಳ ದಿವಸ ಆಯ್ತು ಟೀಚ್ ಮಾಡದೆ ಇದಕ್ಕಾಗಿ ಅಕ್ಷರಗಳು ಸ್ವಲ್ಪ ಇದಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂತೀರ ಅನ್ಕೊಂಡಿದ್ವಿ. ರೈಟ್? ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು? ದೆನ್ ಆಲ್ಫಾಬೆಟ್ ಅನ್ನು ಟ್ರೂ ಆಗಿ ಮಾಡ್ತೀವಿ, ಒಂದು ವೋವೆಲ್ಸ್ ಮಾಡ್ತೀವಿ ಮತ್ತು ಕಾನ್ಸೋನೆಂಟ್ಸ್ ಆಗಿ ಮಾಡ್ತೀವಿ. ಸೊ ಎಲ್ಲಿ ನಿಮಗೆ ಎಕ್ಸಾಮ್ಗೆ ಎಲ್ಲಿ ಯೂಸ್ ಆಗ್ತದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ವೋವೆಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಗಳನ್ನ ಯಾಕೆ ನಾನು ಕನ್ನಡದಿಂದ ಇದು ವರ್ಣಮಾಲೆಗಳ ಸ್ವರಗಳು ಮತ್ತು ವ್ಯಂಜನಗಳಿಗೆ ಇವುಗಳನ್ನು ಹೋಲಿಸಿ ಕಂಪ್ಯಾರಿಸನ್ ಮಾಡ್ತೀನಿ ಅಂದ್ರೆ ದೆನ್ ನೆಕ್ಸ್ಟ್ ನಾನು ಹೇಳ್ತಕ್ಕಂತ ಒಂದು ಆರ್ಟಿಕಲ್ ಅಂತ ಬರ್ತದೆ. ಎಸ್, ಡೂ ಯು ನೋ ಆರ್ಟಿಕಲ್ಸ್? ಸೊ ಆರ್ಟಿಕಲ್ಸ್ ಹೇಳುವಾಗ ಸಮ್ ಆಫ್ ಯು ಆರ್ ಗೋಯಿಂಗ್ ಟು ಕನ್ಫ್ಯೂಸ್ ಫ್ರಮ್ ದಟ್. ನೀವೇನೇನ್ ಮಾಡ್ತೀರಿ? ಕನ್ಫ್ಯೂಷನ್ಸ್ ಆಗ್ತಾ ಇದ್ದೀರಿ. ಸೊ ವಿಚ್ ಆರ್ಟಿಕಲ್ that you have to add, that you have to put, that you have to write on the same way you are going to confusion is.
That is why what I am giving a tricks to identify the perfect articles which is suitable for the sentence which has been given to your examinations. ಹೌದಾ? ನಿಮ್ಮ ಪರೀಕ್ಷೆಗೆ ಕೊಟ್ಟಿರ್ತಕ್ಕಂತಹ ಆರ್ಟಿಕಲ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ನಿಮ್ಗೊಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೇನೆ. ಸೊ ಅದೇನಂತಂದ್ರೆ ಇಲ್ಲಿ ಓವೆಲ್ಸ್ ಅಂತ ಬರ್ತೀವಿ. ಏನಪ್ಪ ಓವೆಲ್ಸ್ ಅಂತಂದ್ರೆ ಎ ಇ ಐ ಓ ಯು. ಸೊ ಇವುಗಳೇನು ವೈ ವಿ ಐ ಓ ಯು. ಸೊ ಇವುಗಳನ್ನ ನಾವೇನ್ ಮಾಡ್ತೀವಿ ಓವೆಲ್ಸ್ ಅಂತ ಹೇಳ್ತೀವಿ. ಎಲ್ಲರೂ ಅನ್ಕೋಬಹುದು ಈಗ ಏನ್ ಸರ್ ಎಲ್ಲ ಬೇಸಿಕ್ ಆಲ್ಫಾಬೆಟಿಕ್ ಹೋದ್ರಲ್ಲ ಅನ್ಕೋಬಹುದು. ಹೌದು, ಯಾಕಂದ್ರೆ ಬುನಾದಿ ಗಟ್ಟಿತ್ತಂದ್ರೆ ನಾವು ಮನಿ ಗಟ್ಟಿರ್ತೈತಿ. ಸೊ ಹಾಗಾಗಿ ಇವು ಬೇಸಿಕ್ ಅನ್ನ ಸಿಂಪಲ್ ಆಗಿ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ನಿಮ್ಗೆ ಇದಕ್ಕೆ ಹೋಗ್ತಾ ಇದ್ದೇನೆ. ಸೊ ರಿಮೈನಿಂಗ್ 21 ಆರ್ ಕಾನ್ಸನೆಂಟ್ಸ್. ಅರ್ಥ ಆಗ್ತೈತಲ್ಲ? ಅರ್ಥ ಆಗುತ್ತಾ? ಓಕೆ. ಇಲ್ಲಿ ನೆಕ್ಸ್ಟ್ ನಾವು ಏನ್ ತೆಗೆದುಕೊಳ್ತೀವಿ ಅಂತಂದ್ರೆ ನೆಕ್ಸ್ಟ್ ಇದು ಎಲ್ಲ ಯೂಸ್ ಆಗಕ್ಕೆ ನಾನು ನೆಕ್ಸ್ಟ್ ಇಲ್ಲಿ ಬರ್ತೀನಿ. ಅಲ್ಲಿ ಆರ್ಟಿಕಲ್ಸ್ ಬರ್ತೀನಿ. ಫಸ್ಟ್ ಆರ್ಟಿಕಲ್ಸ್ ಅಂತ ಬರ್ತೀನಿ. ಹೌದಾ? ಎಲ್ಲಿ ಆರ್ಟಿಕಲ್ಸ್ ಅಂತ ಬರ್ತೀನಿ. ಹೌದಾ? ಸೊ ಇಲ್ಲಿ ಆರ್ಟಿಕಲ್ ಮೀನ್ಸ್, ಸೊ ಆರ್ಟಿಕಲ್ ಮೀನ್ಸ್ it is used before a noun or a place or the thing and so on down. ಸೊ ಆರ್ಟಿಕಲ್ ಅಲ್ಲಿ ನಾವು ಏನಂತೀವಿ ಅಂತಂದ್ರೆ ಆರ್ಟಿಕಲ್ ಅನ್ನ ನಾಮಪದದ ಮುಂದೆ, ಅಥವಾ ಅದು ನಾಮಪದ ಅದು ಒಬ್ಬ ವ್ಯಕ್ತಿ ಹೆಸರಾಗಿರ್ಬೋದು ಅಥವಾ ಒಂದು ಸ್ಥಳದ ಹೆಸರಾಗಿರ್ಬೋದು. ಸೊ ಅದಾಗಿ ಒಂದು ಯಾವುದೇ ಒಂದು ಪ್ಲೇಸಿನ ಒಂದು ಸ್ಥಳ ಆಗಿರ್ಬೋದು, ಒಂದು ವ್ಯಕ್ತಿ ಅಥವಾ ಯಾವ್ದು ಅದು ಒಂದು ನೌನ್ ಫಾರ್ಮೆಟ್ ಏನ್ ಬರ್ತೈತಿ ಅದರ ಮುಂದೆ ಆಡ್ ಆಗಿ ಬಳಸ್ತಕ್ಕಂತ ಒಂದು ಪದಕ್ಕೆ ನಾವು ಆರ್ಟಿಕಲ್ ಅಂತ ಹೇಳ್ತೀವಿ ನಾವು. ರೈಟ್? ಸೊ ಇಲ್ಲಿ ಆರ್ಟಿಕಲ್ ಅಲ್ಲಿ ನಾವು ಅಗೇನ್ ಹೋದ್ರೆ we are going to differentiate articles into 3 parts. ಎಷ್ಟು ವಿಧಗಳನ್ನಾಗಿ ಮಾಡ್ತೀವಿ? 3 kinds of articles are there in English. ಎಷ್ಟು? ವೆರಿ ಗುಡ್. ಇಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಇಲ್ಲಿ 2 types of articles. ಎಷ್ಟು kinds of articles ಇದಾವೆ? 2 types. One is definite articles. Second one, indefinite articles. ಹೌದಾ? ಇಲ್ಲಿ ಆರ್ಟಿಕಲ್ಸ್ ಬಂದಾಗ ಟೋಟಲಿ ನಾವು 3 ಆರ್ಟಿಕಲ್ ಇದಾವೆ. ಬಟ್ ಅವುಗಳನ್ನ ನಾವು ಎಷ್ಟು ಡಿವೈಡ್ ಮಾಡಿದ್ವಿ? we divided into 2 parts. ಒಂದು ಡೆಫಿನೆಟ್ ಆರ್ಟಿಕಲ್ ಅಂತಂದ್ರೆ ದ ಅಂತಂದನ್ನ ನಾವು ದ ಅನ್ನೋದನ್ನ ಡೆಫಿನೆಟ್ ಆರ್ಟಿಕಲ್ ಅಂತ ಬಳಸ್ತೀವಿ. ಸೊ ರಿಮೈನಿಂಗ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಯಾವ ಅಂದ್ರೆ ಎ ಮತ್ತು ಆನ್. ಹೌದಾ? ಇದಕ್ಕೆ ನಿಮಗೆ ನಿಮ್ಮ ಒಂದು ಕ್ವಶನ್ ಪೇಪರ್ ಅಲ್ಲಿ 1 ಮಾರ್ಕ್ಸಿನ ಒಂದು ಕ್ವಶನ್ ಬಂದೇ ಬರುತ್ತೆ. ರೈಟ್? ಸೊ ವಾಟ್ ಈಸ್ ದ ಡೆಫಿನೆಟ್ ಆರ್ಟಿಕಲ್ ದೆನ್? ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಮೀನ್ಸ್ ಇಟ್ ಈಸ್, ಬರ್ಕೋತಿದ್ರಲ್ಲ, ಬರಿತಾ ಹೋಗ್ರಿ ನೀವು. ಓಕೆ? ಡೆಫಿನೆಟ್ ಆರ್ಟಿಕಲ್ಸ್ ಬಂದ್ರೆ ದಿ ಅನ್ನೋದನ್ನ ಏನ್ ಮಾಡ್ತೀವಿ? ಇಟ್ ಸೇಸ್ ಪರ್ಫೆಕ್ಟ್ನೆಸ್. ದಿ ಅಂತಕ್ಕಂಥದ್ದು ಇಟ್ ಸೇಸ್ ಡೆಫಿಷಿಯನ್ಸಿ. ಇದು ಡೆಫಿನೆಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ನಿರ್ದಿಷ್ಟವಾಗಿ ಇದನ್ನ ಇದು ಡೆಫಿನೆಟ್ ಆರ್ಟಿಕಲ್ ಅಂತ ನಾವು ಹೇಳ್ತೀವಿ. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಒಂದು ಯಾವುದೋ ಒಂದು ವಸ್ತು ತೆಗೆದುಕೊಂಡ್ರೆ ಆ ವಸ್ತುಗೆ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನಾಗಿಯೂ ನಾವು ಕೊಡಬಹುದು. ಅದೇ ವಸ್ತುವಿಗೆ ಇನ್ಡೆಫಿನೆಟ್ ಆರ್ಟಿಕಲ್ ಆಗಿ ಕೂಡ ನಾವು ಕೊಡಬಹುದು. ಹೇಗೆ? ಸೇ ಇಲ್ಲಿ ದ ಬ್ಯಾಗ್ ಅಂತ ಹೇಳ್ಬೋದು. ದ ಬ್ಯಾಗ್ ಅಂತಾನು ಕೊಡಬಹುದು, ಅಥವಾ ಎ ಬ್ಯಾಗ್ ಅಂತಾನು ಕೂಡ. ಹೌದಾ? ಸೊ ಇಲ್ಲಿ ದಿ ಅಂತಕ್ಕಂಥದ್ದು ಇಟ್ ಈಸ್ ಅ ಡೆಫಿನೆಟ್, ನಿರ್ದಿಷ್ಟವಾಗಿರ್ತಕ್ಕಂತಹದ್ದು. ದಟ್ ವಾಟ್ ಯು ಸಿ, ದಟ್ ವಾಟ್ ಯು ಕ್ಯಾನ್
ಜಸ್ಟ್ ಜಸ್ಟಿಫೈ ಡಿಕ್ಲೇರ್ ವಾಟ್ ಯು ಕ್ಯಾನ್ ಡಿಕ್ಲೇರ್ ಇಟ್. ಹೌದಲ್ಲ? ಸೊ ಹಾಗಾಗಿ ಸೊ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಅನ್ನ ನಿರ್ದಿಷ್ಟವಾಗಿ ನಾವೇನ್ ಮಾಡೋದು. ಹಾಗಾದ್ರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾವು ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಡೆಫಿನೆಟ್ ಆಗಿರ್ತಕ್ಕಂಥ ಏನಪ್ಪಾ ಇದು ಮಾಡಬಹುದು ಅಂದ್ರೆ, ಒಂದು ನಿಮ್ಮ ಒಂದು ಶಾಲೆಗೆ ಅಥವಾ ನಿಮ್ಮ ಕಾಲೇಜ್ಗೆ, ನಿಮ್ಮ ಶಾಲೆಗೆ ಎಷ್ಟು ಜನ ಪ್ರಿನ್ಸಿಪಲ್ ಇರ್ತಾರೆ? ಪರ್ಫೆಕ್ಟ್ ಅಲ್ಲ? ಡೆಫಿನೆಟ್ ಅಲ್ಲ? ಸೊ ಯಾವುದೇ ಲೆಟರ್ಸ್ ಗಳನ್ನು ನೋಡಿ ಅಲ್ಲಿ ನೀವು ಲೀವ್ ಲೆಟರ್ಗಳನ್ನ ಏನಂತ ಬರೀತೀರಿ? ದ ಪ್ರಿನ್ಸಿಪಾಲ್. ಹೌದಾ? ಹಾಗಾದ್ರೆ ನಮ್ಮ ದೇಶಕ್ಕೆ ಎಷ್ಟು ಜನ ಪ್ರೆಸಿಡೆಂಟ್ಸ್ ಇದ್ದಾರೆ? ಹೌ ಮೆನಿ ಪ್ರೆಸಿಡೆಂಟ್ ಆರ್ ದೇರ್ ಫಾರ್ ಅ ಕಂಟ್ರಿ? ಎಷ್ಟೋ? ಅದಕ್ಕೆ ನಾವೇನ್ ಮಾಡುವುದು? ದ ಪ್ರೆಸಿಡೆಂಟ್. ಹೌದಾ? ದ ಮೂನ್ ಎಷ್ಟಿದೆ? ಮೂನ್ ಒನ್. ದೀಸ್ ಆರ್ ಆಲ್ ದ ಡೆಫಿನೆಟ್ಸ್. ದ ಸನ್. ಹೌದಾ? SON ಸನ್ ಆರ್ SUN ಸನ್? ದೇರ್ ಆರ್ ಸಿ ಇಂಗ್ಲಿಷ್ ಅಲ್ಲಿ ಎಷ್ಟು ನಾವು ಡಿಫ್ರೆನ್ಸಸ್ ಮಾಡ್ತೀವಿ ಅಂದ್ರೆ, ಒಂದು ಪದ ಚೇಂಜ್ ಆದ್ರೆ ಅದು ಬೇರೆಯನ್ನ ಕೊಡ್ತೈತಿ. ಸಿ ನಂಬರ್ ಆಫ್ ಪೀಪಲ್ ದೇ ಆರ್ ಕಮಿಟಿಂಗ್ ಅ ಮಿಸ್ಟೇಕ್ಸ್ while using some of the words. See, do you know? Common mistakes are committing by the people. ಕೆಲವೊಂದು ಜನ ಚಿಕ್ಕದಾಗಿರ್ತ ಕೆಲವೊಂದು ಇದು ಮಾಡ್ತಾರೆ. ಎಷ್ಟೋ ಜನ ನೋಡಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಅಂತಾರೆ. ಸೊ ವಿಚ್ ಈಸ್ ಚಿಲ್ಡ್ರನ್ ಈಸ್ ರೈಟ್ ಆರ್ ಚಿಲ್ಡ್ರನ್ ಈಸ್ ರೈಟ್? ನೋ, ಹೂ ಟೋಲ್ಡ್ ಯು? ಚಿಲ್ಡ್ರನ್ ಈಸ್ ಅ ರೈಟ್, ಚಿಲ್ಡ್ರನ್ಸ್ ಈಸ್ ಅ ರಾಂಗ್. ಚಿಲ್ಡ್ರನ್ ಅನ್ನೋದನ್ನ ಬಹುವಚನ ಅದು. ಹೌದಾ? ಚಿಲ್ಡ್ರನ್ಸ್ ಅಂತ ಕಾಮನ್ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಅವನ್ನೆಲ್ಲ ನೀವು ಸ್ವಲ್ಪ ಫೈಂಡ್ ಔಟ್ ಮಾಡಬೇಕು. ಸಿ ಸಮ್ ಆಫ್ ದ ಕಾಮನ್ ಎರರ್ಸ್ ದಟ್ ವಿ ಫೈಂಡ್ ಇನ್ ಇಂಗ್ಲಿಷ್. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಯೂಸಿಂಗ್ ದೋಸ್, ರೈಟ್? ಓಕೆ. ಇಲ್ಲಿ ದ ಸನ್, ನೆಕ್ಸ್ಟ್ ದ ಅರ್ತ್. ಈ ತರ ಡೆಫಿನೆಟ್ ಆರ್ಟಿಕಲ್ ಅಂತಂದ್ರೆ ಅಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ಪದಗಳನ್ನ, ನೌನ್ಗಳನ್ನ ಅಥವಾ ಪ್ಲೇಸ್ ಅನ್ನ ನಾವು ಬಳಸುವಾಗ ದಿ ಡೆಫಿನೆಟ್ ಅನ್ನೋದನ್ನ ಪದವನ್ನ ನಾವು ಬಳಸ್ತೀವಿ. ಸೊ ದಿಸ್ ಇಸ್ ದ ಡೆಫಿನೆಟ್ ಆರ್ಟಿಕಲ್. ಬರ್ಕೊಂಡ್ರಲ್ಲ? ಸೊ ಬಿ ಫಾಸ್ಟ್, ಯಾಕಂದ್ರೆ ವಿತ್ ಇನ್ ದ ಟೈಮ್ ಐ ವಾಂಟ್ ಟು ಕವರ್ ದ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನು ಕೂಡ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಹೌದಾ? ಸೊ ರೈಟ್. ಇಲ್ಲಿ ಏನಾಯ್ತು ಅಂತಂದ್ರೆ ಇದು ಆಯ್ತು. ಓಕೆ, ನೆಕ್ಸ್ಟ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಯಾವ ಇದಾವೆ ಇಲ್ಲಿ? ಇನ್ಡೆಫಿನೆಟ್ ಆರ್ಟಿಕಲ್ಸ್ ಆಗಿದಾವೆ. ಎ ಅಂತಿದೆ. ಹೌದಾ? ಎ ಈಸ್ ಆಲ್ಸೋ ಇನ್ಡೆಫಿನೆಟ್ ಆರ್ಟಿಕಲ್. ಹೌದಾ? ಸಿ ಎ ಈಸ್ ಯೂಸ್ಡ್. ಎ ಈಸ್ used to denote the number 1. ಏನ ಹೇಳಕ್ ಬಳಸ್ತೀವಿ ನಾವು? ಆರ್ಟಿಕಲ್ ಏನ್ ಎದಕ್ ಬಳಸ್ತೀವಿ? ಎ ಅನ್ನ ನೀವು ಇಲ್ಲಿ ನಂಬರ್ 1 ಅನ್ನೋದಾಗಿ ಬಳಸ್ತೀರಿ. ಯು ಆರ್ ಯೂಸಿಂಗ್ ದ ಎ ಈಸ್ ಟು ಡಿನೋಟ್ ದ ನಂಬರ್ 1. To denote the number 1, A is used. And also, it is used before the consonants also. Right? It is also used before the word starts with consonants. Right? So, ಹಾಗಾಗಿ some of the examples that I am going to give you. For example, I am a boy. ಇಲ್ಲಿ ಎಷ್ಟು ಜನ ಹುಡುಗರಿದ್ದಾರೆ? ಒಬ್ಬ. ಸಿ ಎ ಈಸ್ ಡಿನೋಟ್ ಟು ದ ನಂಬರ್ 1. ಸೊ ಇಲ್ಲಿ ಎಷ್ಟು ಜನ ಗರ್ಲ್ಸ್ ಇದ್ದಾರೆ? ಯು ಆರ್ ಎ ಗರ್ಲ್. ಹೌದಾ? ಎಷ್ಟು ಜನ ಇದ್ದಾರೆ ಹುಡುಗಿಯರು ಇಲ್ಲಿ? ಹೌದಾ? ಹೀಗೆ ನಂಬರ್ ಆಫ್ ಹೌ ಮೆನಿ ಡಸ್ಟರ್ ದಟ್ ಐ ಹ್ಯಾವ್ ಹೋಲ್ಡ್ ಹಿಯರ್? How many duster? I have a duster. I have a duster. So ಅದನ್ನ ನಾವು while pronouncing, ನಾವು ಪ್ರೊನೌನ್ಸಿಯೇಷನ್ ಮಾಡುವಾಗ ನಾವುಗಳು ಏನ್ ಮಾಡ್ಬೇಕಂತಂದ್ರೆ
ಎ ಅಂತ ಪದವನ್ನ ಅ ಅಂತ ಬಳಸ್ತಾರೆ. ಹೌದಾ? ಐ ಹ್ಯಾವ್ ಅ ಡಸ್ಟರ್ ಇನ್ ಮೈ ಹ್ಯಾಂಡ್. ಐ ಹ್ಯಾವ್ ಅ chalk. I have a chalk. How many chalk pieces that I have? I have only one chalk piece. Right? ಇಲ್ಲಿ ನನ್ನ ಕೈಯಲ್ಲಿ ಎಷ್ಟು ಚಾಪೀಸ್ ಇದೆ? ಓನ್ಲಿ ಒನ್ ಚಾಪೀಸ್ ಇದೆ. ಎಷ್ಟು ಡಸ್ಟರ್ ಇದೆ? ಇದಕ್ಕೆ ಇಟ್ ಈಸ್ ಅ ಬ್ಯಾಗ್. ಏನಂತೀವಿ ನಾವು? ಇಟ್ ಈಸ್ ಅ ಬ್ಯಾಗ್. ಇಲ್ಲಿ ಎಷ್ಟು ಬ್ಯಾಗ್ ಇದೆ ಇಲ್ಲಿ? ಒನ್. ಸೊ ಹಾಗಾಗಿ ಈ ಎ ಅಂತಕ್ಕಂಥದ್ದನ್ನ ಆರ್ಟಿಕಲ್ ಅನ್ನ ನಾವು ಎಲ್ಲಿ ಬಳಸ್ತೀವಿ ಅಂತಂದ್ರೆ ಎ ಈಸ್ ಯೂಸ್ಡ್, ಟೇಕ್ ಡೌನ್, ನಾನು ಹೇಳುವಾಗ ಬರಿತಾ ಹೋಗ್ರಿ ದಯಮಾಡಿ. ಎ ಈಸ್ ಯೂಸ್ಡ್ ಟು ಟು ಡಿನೋಟ್ ಆರ್ ಟು ನೋಟಿಸ್ ದ ನಂಬರ್ ಒನ್. ರೈಟ್? ಓಕೆ. ಎ ಅನ್ನ ನಂಬರ್ 1 ಅಂತ ಹೇಳುವುದಕ್ಕಾಗಿ ನಾವು ಬಳಸ್ತಾ ಹೋಗ್ತೀವಿ. ಸೊ ದೆನ್ ನೆಕ್ಸ್ಟ್ ಆರ್ಟಿಕಲ್ ಯಾವ್ದು ಗೊತ್ತಾ ನಿಮ್ಗೆ? ನೀವು ಬೇಗ ಓಕೆ. ಈ ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಯಾವುದು? ಆನ್ ಅನ್ನ ಬಳಸ್ತೀವಿ. ಇಲ್ಲಿ ಇಂಪಾರ್ಟೆಂಟ್, ನೀವೆಲ್ಲರೂ ಕನ್ಫ್ಯೂಷನ್ಸ್ ಆಗುದೇ ಇಲ್ಲಿ. ಆನ್ ಅನ್ನ ಬಳಸುವಾಗ ಎಲ್ಲರೂ ಕನ್ಫ್ಯೂಷನ್ ಆಗೋದು ಇಲ್ಲಿ. ಸೊ ಆನ್ ಅನ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ, ಎಲ್ಲಿಂದ? ಓವೆಲಿನ ಮುಂದೆ ಯಾವ ಒಂದು ಪದ ಓವೆಲಿಂದ ಪ್ರಾರಂಭ ಆಗುತ್ತದೋ ಅದರ ಮುಂದೆ ಬಳಸ್ತೀವಿ. ಇದು ಸರಿನೋ? ಅಥವಾ ಆನ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಸ್ಟಾರ್ಟ್ಸ್ ವಿತ್ ಓವೆಲ್ ಸೌಂಡ್. ಓವೆಲ್ ಸೌಂಡ್, ಸಿ ಡೋಂಟ್ ಕನ್ಫ್ಯೂಷನ್. ಓವೆಲ್ ಮುಂದೆ ನಾವು ಬಳಸಬಾರದು. ಓವೆಲ್ ಸೌಂಡ್ ಇಂದ ಪ್ರಾರಂಭವಾಗುವ ಪದದ ಮುಂದೆ ನಾವು ಆನ್ ಅನ್ನ ಬಳಸುತ್ತೇವೆ. ರೈಟ್? ಓಕೆ. ದೆನ್ ಇಲ್ಲಿ ಡೆಫಿನೇಷನ್ಸ್ ಹೇಳ್ತೀನಿ. ಆನ್ ಈಸ್ ಯೂಸ್ಡ್ ಬಿಫೋರ್ and is used before the word begins or starts ಅಂತ ಬರ್ಕೊಡ್ರಿ, or begins ಅಂತ ಬರ್ಕೊಡ್ರಿ. begins with vowel sound. vowel ಅಲ್ಲ, vowel sound. that you have to keep in mind. vowel sound. ಓಕೆ? vowel sound. ಸೊ ಹಾಗಾದ್ರೆ ಯಾವ್ದು ಎಕ್ಸಾಂಪಲ್ಸ್ಗಳು? ನಾನು ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ನಾವು ಬರೆಸ್ಬಿಟ್ಟು ಆಮೇಲೆ ನಿಮಗೆ ಒಂದು ಟ್ರಿಕ್ಸ್ ಅನ್ನ ಹೇಳ್ತೀನಿ. ಸೊ ಆನ್ ಅನ್ನ ನಾವು ಬಳಸ್ಬೇಕಾತಂದ್ರೆ ಎಲ್ಲರೂ ಕೂಡ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತಂದ್ರೆ ನಿಮ್ಗೊಂದು ಟ್ರಿಕ್ಸ್ ಅನ್ನ ಹೇಳ್ತೀನಿ. ಸಿ ಹೌ ಇಟ್ ಈಸ್. ವಿ ಹ್ಯಾವ್ ಟು ಜಸ್ಟ್ ಕಂಪೇರ್ ದಿಸ್ ಇಂಗ್ಲಿಷ್ ಟು ಕನ್ನಡ ಲ್ಯಾಂಗ್ವೇಜಸ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಏನಂದ್ರೆ ಇಲ್ಲಿ ಕನ್ನಡದ ನೀವು ಬರೆದು ಕೊಟ್ಟಿರ್ತಕ್ಕಂತಹ ಪದವನ್ನ ನೀವು ಕನ್ನಡದಲ್ಲಿ ಬರ್ಕೊಂಡು ಕನ್ನಡಕ್ಕೆ ಕಂಪೇರ್ ಮಾಡಿಕೊಂಡು ನೀವು ಓವೆಲ್ ಸೌಂಡ್ ಇರ್ತಕ್ಕಂಥದ್ದನ್ನ ಕಂಡು ಹಿಡಿಬಹುದು. ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೊಂದು 5-6 ಎಕ್ಸಾಂಪಲ್ಸ್ ಬಳಸ್ತೀನಿ. ಸೊ ಅದರಲ್ಲಿ ಆನ್ ಅನ್ನ ನಾವು ಬಳಸ್ಬೇಕೋ ಬಳಸಬಾರ್ದೋ ನೀವು ಹೇಳ್ತಾ ಹೋಗಿ. ಓಕೆ? ರೈಟ್. ಇದು ಬಹಳ ಕೇರ್ಫುಲ್ ಆಗಿ ಎಲ್ಲರೂ ನೋಡ್ರಿ. ಆಪಲ್ ಅಂತಿದೆ, APPLE. ಆಪಲ್ ಮುಂದೆ ಆನ್ ಅಂತ ಬಳಸಿ. ಹೌದಾ? ಆನ್ ಆಪಲ್. ಆನ್ ಅಂಬ್ರೇಲಾ. ಓಕೆ? ನೆಕ್ಸ್ಟ್ ಆನ್. ಬುಧವಾರ ಏನ್ ಕೊಡ್ತಾರೆ? ಗುರುವಾರ ಏನ್ ಸಿಗುತ್ತೆ? ಎಗ್. ಹೌದಿಲ್ಲ? ಹೌದಾ? ನೆಕ್ಸ್ಟ್ 4ನೇದು ಆನ್ ಆಕ್ಸ್ ಅಂತ ಬಂತು. ಓಕೆ? ನೆಕ್ಸ್ಟ್ 5ನೇದು ಹೇಳ್ತೀನಿ, ಆನ್ ಯೂನಿವರ್ಸಿಟಿ. ಯಾಕಂದ್ರೆ ಇದು ಯು ಅನ್ನೋದೇನಿದು? ಆನ್ ಯೂನಿವರ್ಸಿಟಿ. ಓಕೆ? I don't want to mark here.
ಹಾಗೆ ನೀವು 6ನೇ ತಗೊಳ್ರಿ. ಆನ್ ಬೇಡ 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 ಆನ್ ಇಂಗ್. ಸಿ ನಾನೇನ್ ಹೇಳ್ತೀನಿ ಅಂತಂದ್ರೆ ಓವೆಲ್ಗಳೇನು ಬರ್ತಾ ಇದೆ ನೋಡಿ. ಎ ಇದೆ ಓವೆಲ್ ರೈಟ್, ಯು ಇದೆ ರೈಟ್ ಇದೆ ಓವೆಲ್ ಅಲ್ಲ, ಇ ಅನ್ನೋದೇನಿದೆ ಓವೆಲ್ ತಾನೆ. ನೆಕ್ಸ್ಟ್ ಆಕ್ಸ್, ಓ ಅನ್ನೋದೇನಿದೆ ಓವೆಲ್, ಯು ಅನ್ನೋದು ಕೂಡ ಓವೆಲ್ ತಾನೆ, ಇದು ಐ ಅನ್ನೋದೇನು ಓವೆಲ್ ತಾನೆ. ಹಾಗಾದ್ರೆ ಇಲ್ಲಿ ಇಷ್ಟರೊಳಗೆ 6ರೊಳಗೆ ಒಂದು ತಪ್ಪಿದೆ, ಅದು ಯಾವ್ದಂತ ನೀವು ಐಡೆಂಟಿಫೈ ಮಾಡಿ. ಯಾವ್ದು ತಪ್ಪು? ಯಾವ್ದು? ಆನ್ ಯೂನಿವರ್ಸಿಟಿ ಅನ್ನು ತಪ್ಪಿದೆ. ಯಾಕೆ? ಹೌ ಡು ಯು ಐಡೆಂಟಿಫೈ ದಿಸ್? ಸಿ ನಿಮಗೆ ಗೊತ್ತಾಗ್ತಿದೆ, ಕೆಲವೊಬ್ಬರಿಗೆ ಅದರಲ್ಲಿ ಐಡೆಂಟಿಫೈ ಮಾಡಕ್. ಅದಕ್ಕೆ ನೀವು ಏನ್ ಮಾಡ್ಬೇಕಂತಂದ್ರೆ ಒಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೇನೆ. ದಟ್ ಟ್ರಿಕ್ಸ್ ಇಸ್ ಜಸ್ಟ್ ಲಿಸನ್ ಹಿಯರ್. ಟ್ರಿಕ್ಸ್ ಏನಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ನಾವು ಸ್ವರಗಳು ವ್ಯಂಜನಗಳು ಅಂತ ಮಾಡ್ತೀವಿ, ಹೌದಾ? ಎಲ್ಲಿ ಏನ್ ಮಾಡಿದ್ವಿ? ಓವೆಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಅಂತ ಹೇಳಿಬಿಟ್ಟು, ಹೌದಾ? ಇಲ್ಲಿ ಇದಕ್ಕೆ ಸ್ವರಗಳು ಅಂತ ಹೇಳ್ತೀವಿ ನಾವು, ಹೌದಾ? ಸ್ವರಗಳು. ಇದಕ್ಕೇನಿದು? ವ್ಯಂಜನಗಳು, ಹೌದಾ? ಇದು ಸ್ವರಗಳು ಮತ್ತು ವ್ಯಂಜನಗಳಂತ ಮಾಡಿದ್ವಿ. ಸ್ವರಗಳಲ್ಲಿ ಬರ್ತಕ್ಕಂಥದ್ದು ಯಾವುದು? ಅದಿಂದ ಆದಿಂದ ಇಟ್ಕೊಂಡು ಆದಿಂದ ಬಂತು, ಆದಿಂದ ಬಂತು. ವ್ಯಂಜನಗಳಿಗೆ ಹೋದ್ರೆ ಕನ್ನಡದಲ್ಲಿ ನಾ ಹೇಳ್ತಿರೋದು ಕದಿಂದ ಜ್ವರೆಗೆ ಬರ್ತದೆ, ರೈಟ್? ಅದಕ್ಕೆ ನೀವು ಏನ್ ಮಾಡಿ ಅಂತಂದ್ರೆ ಲಿಸನ್ ಹಿಯರ್, ಕೇರ್ಫುಲ್ ಆಗಿ ಕೇಳ್ಕೊಳ್ರಿ. ನಿಮಗೆ ಏನಾದ್ರೂ ಆನ್ ಅನ್ನ ಹಾಕೋಕೆ ಕನ್ಫ್ಯೂಷನ್ ಆದ್ರೆ, ಆನ್ ಇದು ಆಪಲ್ ಇರ್ತದಲ್ಲ, ಆಪಲ್ ಅನ್ನ ಕನ್ನಡದಲ್ಲಿ ಬರ್ಕೊಳ್ರಿ. ಆಪಲ್ ಕನ್ನಡದಲ್ಲಿ ಬರ್ಕೊಳ್ರಿ, ಹೌದಾ? ಸಿ ನಿಮಗೆ ನಗ್ಬೋದು, ನಿಮಗೆ ಈಸಿ ಆಗ್ತೈತಿ, ಕೆಲವೊಬ್ಬರಿಗೆ ಟಫ್ ಆಗುತ್ತೆ. ಸೊ ದಿಸ್ ಇಸ್ ಅ ಮೆಥಡ್. ಏನಪ್ಪಾ ಅಂದ್ರೆ ಒಂದು ಟ್ರಿಕ್ಸ್ ಅಷ್ಟೇ. ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಟು, ದೋ ಯು ಆರ್ ಕನ್ಫ್ಯೂಸ್ಡ್ ವೈಲ್ ಯೂಸಿಂಗ್ ಎ ಆ್ಯಂಡ್ ದಿ, you can use this method to identify whether the correct articles while using in your sentences, right? ನಾವು ಅದನ್ನ ಬಳಸುವಾಗ ಇದು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ ಕನ್ಫ್ಯೂಷನ್ ಆಗುತ್ತೆ. ಆಪಲ್ ಅಂತ ಆಯ್ತು, ಅಂಬ್ರೇಲಾ, ಅಂಬ್ರೇಲಾ, ಹೌದಾ? ಹಾಗೆ ನೀವು ಎಗ್ ಅಂತ ಬರ್ಕೊಳ್ಳಿ. ಎಗ್ ಅಂದ್ರೆ ಎ ಬಂತು, ಹೌದಾ? ಆಕ್ಸ್ ಅಂತ ಬಂತು, ಬಂತು, ಹೌದಾ? ಅಂದ್ರೆ ಇದು ನೋಡಿ, ನಾವು ಅಲ್ಲಿ ಓವೆಲ್ಸ್ಗೆ ಅಂತಂದ್ರೆ ಸ್ವರಗಳು, ಉಚ್ಚಾರನ ಹೇಳ್ತಾರೆ. ಅದು ಉಚ್ಚಾರಗಳನ್ನ ಕೆಲವೊಬ್ರಿಗೆ ಗೊತ್ತಾಗಲಿಲ್ಲ ಐಡೆಂಟಿಫೈ ಮಾಡ್ಕೊಳಕ್ ನಿಮ್ಗೆ ಈಸಿ. ಅದೇ ನೀನು ಯೂನಿವರ್ಸಿಟಿ ಅಂತ ತೆಗೆದುಕೊಳ್ಳಿ, ಏನ್ ಬರ್ತೈತಿ ಇಲ್ಲಿ? ಯು ಬರ್ತೈತಿ, ಹೌದಾ? ಯೂನಿವರ್ಸಿಟಿ ಕನ್ನಡದಲ್ಲಿ ಬರ್ಕೊಂಡ್ಬಿಡ್ರಿ. ಹಾಗಾದ್ರೆ ಆನ್ ಅನ್ನ ಇದಕ್ಕೆ ಹಾಕಕ್ ನಮಗೆ ಆಗಲ್ಲ. ದಿಸ್ ಈಸ್ ರಾಂಗ್. ಇಲ್ಲಿ ಯು ಅಂತ ಬಂತಿಲ್ಲ. ಇಲ್ಲಿ ಈ ಟ್ರಿಕ್ಸ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಯೂಸ್ ಮಾಡಬಹುದು. ಯು ಕ್ಯಾನ್ ಯೂಸ್ ದಿಸ್ ಟ್ರಿಕ್ಸ್ ಫಾರ್ ಐಡೆಂಟಿಫೈಂಗ್ ದ ಸೂಟಬಲ್ ಆರ್ಟಿಕಲ್ ಫಾರ್ ಯುವರ್ ಕ್ವಶನ್ಸ್, ರೈಟ್? ಓಕೆನಾ? ಸರಿ. ಹೀಗಾಗಿ ನೀವೊಂದು ಇದನ್ನ ಆನ್ ಅನ್ನ ಬಳಸ್ಬೇಕಂತಂದ್ರೆ ಈ ಟ್ರಿಕ್ಸ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ? ಓಕೆ. ನೆಕ್ಸ್ಟ್ ಆರ್ಟಿಕಲ್ ಒಂದು ಮಾರ್ಕ್ಸ್ ಇಂದ ಒಂದು ಮುಗೀತು. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಯುವರ್ some books also. You will find some of the articles so that they will be useful for your examinations also. Okay, ಅವುಗಳನ್ನ ಬರೆಸ್ತಾ ಹೋಗಿ ನೀವು. ನೆಕ್ಸ್ಟ್ ನಾನು ಬೇರೆ ಚಾಪ್ಟರ್ಗೆ ಹೋಗ್ಬೋದಾ ಸರ್? ಇನ್ನು ಎಷ್ಟಿದೆ? ಇನ್ನೆಷ್ಟು ಟೈಮ್ ಇದೆ? ಟೈಪ್ಸ್ ಆಫ್ ಸೆಂಟೆನ್ಸ್. ಈಗ ನೆಕ್ಸ್ಟ್ ಟಾಪಿಕ್ ನಾ ಹೋಗ್ತಿರೋದು ಸೆಂಟೆನ್ಸಸ್ಗೆ ಹೋಗ್ತೀವಿ. ಯಾವುದು? ಸೆಂಟೆನ್ಸಸ್. ಏನಂತಂದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಬರ್ತದೆ. ಈಗ ಸೆಂಟೆನ್ಸಸ್ ಮೀನಿಂಗು ಅದೆಲ್ಲ ಸಿಗುತ್ತೆ. ದೆನ್ ಯು ಕ್ಯಾನ್ ಗೋ ಥ್ರೂ. ಇಲ್ಲಿ ನಮಗೆ ವಿತ್ ಇನ್ ದ ಶಾರ್ಟ್ ಪೀರಿಯಡ್ ಐ ವಾಂಟ್ ಟು ಮೇಕ್ ಯು ನೋ ದ ಸಬ್ಜೆಕ್ಟ್ ಕ್ಲಿಯರ್ಲಿ.
ಇಲ್ಲಿ ಏನಪ್ಪಾ ಅಂತಂದ್ರೆ ಸೆಂಟೆನ್ಸ್ ಅಂತ ಬರ್ತದೆ. ಹೌದಾ? ಸೆಂಟೆನ್ಸಸ್ ಅಲ್ಲಿ ಹೋದ್ರೆ ನಾವು ಟೈಪ್ಸ್ ಆಫ್ ಸೆಂಟೆನ್ಸಸ್ ಬರ್ತೀವಿ, ಅಥವಾ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಂದ್ರೆ ವಾಕ್ಯಗಳು. ವಾಕ್ಯಗಳಿಗೆ ಬಂದ್ವಿ, ವಾಕ್ಯಗಳ ವಿಧಗಳಿಗೆ ಹೋಗ್ತವೆ. ಎಲ್ಲಿ? ವಾಕ್ಯಗಳ ವಿಧಗಳು. ಟೋಟಲಿ ಇನ್ ಇಂಗ್ಲಿಷ್ ಗ್ರಾಮರ್ ಮೇನ್ಲಿ ವಿ ಹ್ಯಾವ್ 4 ಕೈಂಡ್ಸ್ ಆಫ್ ಸೆಂಟೆನ್ಸಸ್. ಎಷ್ಟು ಕೈಂಡ್ ಇದಾವೆ? 4 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಇದಾವೆ. ಬಟ್ ರೀಸೆಂಟ್ ಆಗಿ ಕೆಲವೊಂದು ಒಂದು ಸೆಂಟೆನ್ಸಸ್ ಕೂಡ ಇದೆ, ಅದು ಪ್ಲಸ್ ಆಬ್ಜೆಕ್ಟಿವ್ ಸೆಂಟೆನ್ಸ್ ಅಂತಾನು ಕೂಡ ಬರ್ತೈತೆ. ಸೊ ವಿ ಕ್ಯಾನ್ ಮೇಕ್ 5 ಆಲ್ಸೋ. ಸೊ ಯಾವ ಟೈಪ್ಸ್ ಆಫ್ ಸೆಂಟೆನ್ಸಸ್? ಸೊ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನ ನಿಮ್ಗೆ ಯಾಕೆ ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಚೇಂಜ್ ದ ಅಸರ್ಟಿವ್ ಸೆಂಟೆನ್ಸ್ ಇಂಟು ನೆಗೆಟಿವ್. ಹೌದಾ? ಇಂಟ್ರಾಗೇಟಿವ್ ನೆಗೆಟಿವ್ ಇಂಟು ಅಸರ್ಟಿವ್, ಚೇಂಜ್ ದ ಸೆಂಟೆನ್ಸ್ ಇಂಟು ನೆಗೆಟಿವ್ ಆರ್ ಇಂಟ್ರಾಗೇಟಿವ್ ನೆಗೆಟಿವ್ ಅಂತ ಬರುತ್ತೆ. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀವು ಅಲ್ಲಿ ಯೂಸ್ ಆಗ್ತೈತಿ. ಹಾಗಾಗಿ ಆಮೇಲೆ ಇದು ಟೈಪ್ಸ್ ಆಫ್ ಸೆಂಟೆನ್ಸಸ್ ನಿಮಗೆ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡುವಾಗ, ರಿಪೋರ್ಟರ್ ಸ್ಪೀಚ್ ಡೈರೆಕ್ಟ್ ಇಂಡೈರೆಕ್ಟ್ ಮಾಡುವಾಗ, ಆಮೇಲೆ ಕ್ವಶನ್ ಟ್ಯಾಗ್ಸ್ ಮಾಡುವಾಗ, ಸೊ ಎಲ್ಲದಕ್ಕೂ ನಿಮ್ಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ 4 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಲ್ಲಿ ಫಸ್ಟ್ ಒನ್ is ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹೌದಾ? ಫಸ್ಟ್ ಒನ್ ಯಾವ್ದಿದು? ಅಸರ್ಟಿವ್ ಸೆಂಟೆನ್ಸ್ ಅನ್ನ ನಾವು ಇನ್ನೊಂದು ಹೇಳ್ತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂತಾನು ಕರಿತೀವಿ, ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್, ಇದಕ್ಕೆ ಇನ್ನೊಂದು ಹೆಸರು ಏನಿದು? ಡಿಕ್ಲರೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಜಸ್ಟ್ ಲಿಸನ್, ಅದ್ರ ಜೊತೆಗೆ ಇದಕ್ಕೆ ಇನ್ನೊಂದು ಹೆಸರಿದೆ, ಅಫರ್ಮೇಟಿವ್ ಸೆಂಟೆನ್ಸ್ ಅಂತಾನು ಕರಿತೀವಿ. ಅಫರ್ಮೇಟಿವ್ ಸೆಂಟೆನ್ಸ್ ಅಂತಾನು ಕರಿತೀವಿ, ಅಥವಾ ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಎಷ್ಟಿದೆ ಸಿಂಪಲ್ ಸೆಂಟೆನ್ಸ್? ಸೊ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೂ ಒಂದೇ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರೂ ಒಂದೇ, ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರೂ ಒಂದೇ, ಸಿಂಪಲ್ ಸೆಂಟೆನ್ಸ್ ಅಂದ್ರೂ ಒಂದೇ ಅಲ್ವಾ? ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೂ ಒಂದೇ, ಡಿಕ್ಲರೇಟಿವ್ ಅಂದ್ರೆ ಅಫರ್ಮೇಷನ್. ಸೊ ವಾಟ್ ಡು ಯು ಮೀನ್ ಬೈ ಅಸರ್ಟಿವ್ ಸೆಂಟೆನ್ಸ್? ಎ ಸೆಂಟೆನ್ಸ್ ಅಥವಾ ಸಿಂಪಲ್ ಸೆಂಟೆನ್ಸ್ ಅಂತಂದ್ರೆ ಎ ಸೆಂಟೆನ್ಸ್ which makes statement. ಯಾವ ಒಂದು ವಾಕ್ಯ ಸ್ಟೇಟ್ಮೆಂಟ್ ಅನ್ನು ಮಾಡ್ತಿತ್ತಂದ್ರೆ ಅದಕ್ಕೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರೆಯುತ್ತೇವೆ. ಯಾವ ಒಂದು ವಾಕ್ಯ, ಇಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಯಾವ್ದಿರುತ್ತೆ ಅಂತಂದ್ರೆ, ಫಸ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅಲ್ಲಿ ಕೊಡ್ತೀನಿ ನಾನು ನಿಮಗೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಹೌದಾ? ಏನು? ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತಾ ಇದ್ದೆ. ಹೌದಾ? ವಾಟ್ ಯು ಮೀನ್? ಇದು ಸಿಂಪಲ್ ಅಂದ್ರೆ ದಟ್ ವಿ ಆರ್ ಡಿಕ್ಲರಿಫೈಯಿಂಗ್ ದಟ್ ಅಫರ್ಮೇಶನ್ ನ ಮಾಡ್ಕೊತೀವಿ. ಏನಂದ್ರೆ ನೋಡ್ತೀವಿ, ನೋಡ್ಬಿಟ್ಟು ಅದಕ್ಕೊಂದು ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತೀವಿ. ಸೊ ಅಲ್ಲಿ ದ ಫಾರ್ಮೇಶನ್ ಆಫ್ ದ ಸೆಂಟೆನ್ಸಸ್ ಆರ್ ಇನ್ ಅ ಪ್ರಾಪರ್ ವೇ. ಹೇಗೆ? ಈ ಕನ್ನಡದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕರ್ತೃ ಕರ್ಮ ಕ್ರಿಯಾಪದ ಅಂತ ಬರ್ತದೆ. ಕರ್ತೃ ಕರ್ಮ ಕ್ರಿಯಾಪದ. ಆದ್ರೆ ಇಂಗ್ಲಿಷ್ ಅಲ್ಲಿ ಕರ್ತೃ ಕ್ರಿಯಾಪದ ಕರ್ಮ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ಗೆ ನಾವು ಹೋದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ದಿಸ್ ಇಸ್ ಇಂಗ್ಲಿಷ್ ಪ್ಯಾಟರ್ನ್. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ದಿಸ್ ಇಸ್ ಇಂಗ್ಲಿಷ್ ಪ್ಯಾಟರ್ನ್. ಇಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇದು
ಕನ್ನಡ ಪ್ಯಾಟರ್ನ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಸ್ ವಿ ಒ ಪ್ಯಾಟರ್ನ್ ಅಂತ ನಾವು ಇಂಗ್ಲಿಷ್ ಅಂದ್ರೆ, ಸೊ ಅದರ್ ದ್ಯಾನ್ ಇಂಗ್ಲಿಷ್ ಬಿಟ್ರೆ ಎಸ್ ಒ ವಿ ಪ್ಯಾಟರ್ನ್ ಆಫ್ ಸೆಂಟೆನ್ಸಸ್ ಅಂತಲೂ ಕೂಡ ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ, ರೈಟ್? ಅದಕ್ಕೆ ಎಸ್ ವಿ ಒ ಪ್ಯಾಟರ್ನ್ ಆರ್ ಎಸ್ ಒ ವಿ ಪ್ಯಾಟರ್ನ್ ಎಷ್ಟು ಡಿಫ್ರೆನ್ಸಸ್ ಇದೆ ಅಲ್ಲ. ಎಸ್ ವಿ ಒ ಪ್ಯಾಟರ್ನ್ ಈಸ್ ಇಂಗ್ಲಿಷ್ಗೆ ನಾವು ಎಸ್ ವಿ ಒ ಪ್ಯಾಟರ್ನ್ ಅಂತ ಹೇಳ್ತೀವಿ. ಬಟ್ ಅದರ್ ದ್ಯಾನ್ ಇದಕ್ಕೆ ಇಂಗ್ಲಿಷ್ ಬಿಟ್ರೆ ಎಸ್ ಒ ವಿ ಪ್ಯಾಟರ್ನ್. ಕನ್ನಡದಲ್ಲಿ ನಾವು ಕರ್ತೃ ಕರ್ಮ ಕ್ರಿಯಾಪದ, ಆದ್ರೆ ಇಂಗ್ಲಿಷ್ ಅಲ್ಲಿ ಕರ್ತೃ ಕ್ರಿಯಾಪದ ಕರ್ಮ. ಸೊ ಹಾಗಾಗಿ ಸಮ್ ಆಫ್ ಪೀಪಲ್ ದೇ ಆರ್ ಗೋಯಿಂಗ್ ಟು ಗೆಟ್ ಡಿಫಿಕಲ್ಟ್ ವೈಲ್ ಟ್ರಾನ್ಸ್ಲೇಟಿಂಗ್ ದ ಸೆಂಟೆನ್ಸಸ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ. ಅಂದ್ರೆ ಕೆಲವೊಬ್ರು ಯಾಕೆ ನಾವು ಕನ್ನಡದಲ್ಲಿ ಇರ್ತಕ್ಕಂಥದ್ದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಮ್ಗೆ ಕಷ್ಟ ಯಾಕಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಪ್ಯಾಟರ್ನ್, ರೈಟ್? ಸೊ ಹಾಗಾಗಿ ಇಲ್ಲಿ ಏನಿದೆ ನೋಡ್ರಿ, ಸಬ್ಜೆಕ್ಟ್ ಇದೆ, ರೈಟ್? ದ ಆಮ್ ಅಂತ ಏನಿದೆ ಹೆಲ್ಪಿಂಗ್ ವರ್ಬ್, ಹೌದಾ? ನೆಕ್ಸ್ಟ್ ಗೋಯಿಂಗ್ ಅನ್ನೋದು ಮೇನ್ ವರ್ಬ್, ಟು ಸ್ಕೂಲ್ ಅನ್ನೋದು ಇದು ಆಬ್ಜೆಕ್ಟ್, ಹೌದಾ? ಸೊ ಇಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದು ಸಿಂಪಲ್ ಆಗಿ